ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ನಮ್ಮೆಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ಆದಷ್ಟು ಕಡಿಮೆ ಟೈಮಲ್ಲಿ ಒಂದು ದೊಡ್ಡ ಪ್ರಾಫಿಟ್ ಅನ್ನ ಮಾಡಬೇಕು ಅಂತ ಹೇಳ್ಕೊಂಡು. ಬಟ್ ಸುಮಾರು ಜನ ಈ ಒಂದು ವಿಷಯವಾಗಿ ಫೇಲ್ ಆಗ್ತಾರೆ. ಸುಮಾರು ಜನ ಏನು ಅಂತ ಅಂದ್ರೆ ಅವಸರ ಪಟ್ಕೊಂಡು ವಿತೌಟ್ ಪ್ರಾಪರ್ ಪ್ಲಾನ್ ಇಲ್ದೇನೆ ಭಾಗವಹಿಸ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಳ್ತಾರೆ. ಅದೇ ನಾವು ಒಂದು ಪ್ರಾಪರ್ ಆಗಿ ಡಿಸಿಪ್ಲಿನ್ ಆಗಿ ಒಂದು ಪ್ಲಾನ್ ಇಟ್ಕೊಂಡು ಅಪ್ರೋಚ್ ಮಾಡಿದ್ದೆ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ ಅನ್ನ ಸ್ಟಾಕ್ ಮಾರ್ಕೆಟ್ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ಜಾಸ್ತಿ ಟೈಮ್ ಅಲ್ಲದೆ ಕಡಿಮೆ ಟೈಮ್ ಅಲ್ಲಿ ಯಾವ ರೀತಿ ಒಂದು ಒಳ್ಳೆಯ ಅಮೌಂಟ್ ಅನ್ನ ಮಾಡ್ಕೊಳ್ಳೋದಪ್ಪ, 12 ವರ್ಷದಲ್ಲಿ 1 ಕೋಟಿಯನ್ನ ಯಾವ ರೀತಿ ಅಚೀವ್ ಮಾಡೋದು, ಈ ಒಂದು ವಿಷಯವನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಇದು, ಎಂಡ್ ವರ್ಗು ನೋಡಿ. ಹಾಗೇನಪ್ಪಾ ಅಂದ್ರೆ ಇದೇ ರೀತಿಯಾದಂತಹ ಒಂದು ರೆಗ್ಯುಲರ್ ಅಪ್ಡೇಟ್ಸ್ ಗಳನ್ನ ಫಿನಾನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಕನ್ನಡದಲ್ಲಿ. ಆ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದೀವಿ ವೆರಿ ರೀಸೆಂಟ್ಲಿ. ಸೊ ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಇದೇನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಇಮಿಡಿಯೇಟ್ ಆಗಿ ನಿಮ್ಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಓಪನ್ ಮಾಡಿರ್ತಕ್ಕಂಥ ಚಾನಲ್. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಇರತಕ್ಕಂತಹ ಲಿಂಕ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗಿರುತ್ತೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಾನು 1 ಕೋಟಿ ಅಂದ ತಕ್ಷಣ ಸುಮಾರು ಜನಕ್ಕೆ ಏನು ಅಂದ್ರೆ ಇದೊಂಥರ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೂ ಆಗ್ತಾ ಇರಲ್ಲ. ಬಿಕಾಸ್ ನಮ್ಮ ಒಂದು ಕಂಡೀಷನಿಂಗ್ ಏನಿರುತ್ತೋ ಮೈಂಡ್ ಕಂಡೀಷನಿಂಗ್ ಆ ರೀತಿಯಲ್ಲಿ ಇರುತ್ತೆ. ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಒಂದು ಬುಕ್ ಇದೆ. ಇದನ್ನ ಜೇಮ್ಸ್ ಕ್ಲಿಯರ್ ಅನ್ನೋ ಬ್ಲಾಗರ್ ಆಗಿರ್ತಾರೆ, ಇವರು ಬರೆದಿರ್ತಕ್ಕಂಥ ಬುಕ್. ತುಂಬಾ ಚೆನ್ನಾಗಿದೆ ಬುಕ್ ಇದು. ಇವರು ಒಂದ್ ಕಡೆ ಹೇಳ್ತಾರೆ ಈ ಬುಕ್ ಅಲ್ಲಿ, ಔಟ್ಕಮ್ಸ್ ಆರ್ ಲ್ಯಾಗಿಂಗ್ ಮೇಜರ್ ಆಫ್ ಅವರ್ ಹ್ಯಾಬಿಟ್ ಅಂತ ಹೇಳ್ಕೊಂಡು. ಅಂದ್ರೆ ಯಾವುದೇ ಒಂದು ನಮ್ಗೆ ಏನ್ ಇವತ್ತಿನ ಮಟ್ಟಿಗೆ ಸಿಗ್ತಾ ಇದೆಯೋ ಔಟ್ಕಮ್, ಆ ಒಂದು ಔಟ್ಕಮ್ಗೆ ಮೇನ್ ಕಾರಣಗಳು ಬಂದು ನಮ್ಮ ಹ್ಯಾಬಿಟ್ಗಳು, ನಮ್ಮ ಹವ್ಯಾಸಗಳೇನಿರುತ್ತೋ ಅದೇ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸ್ತಕ್ಕಂಥದ್ದು ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಳಗಡೆ ತಗೊಂಡು ಹೋಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಹ್ಯಾಬಿಟ್ಸ್ ಆರ್ ಸೋ ಇಂಪಾರ್ಟೆಂಟ್ ಅನ್ನೋ ಒಂದು ವಿಷಯವನ್ನ ಹೇಳ್ತಾರೆ. ಏನಕ್ಕೆ ಈ ಒಂದು ಸಬ್ಜೆಕ್ಟ್ ಹೇಳ್ತಾ ಇದೀನಿ ಅಂತಂದ್ರೆ ಇದು ತುಂಬಾ ರೆಲೆವೆಂಟ್ ಆಗಿರುತ್ತೆ ಇವತ್ತಿನ ನಮ್ಮ ಡಿಸ್ಕಷನ್ಗೆ. ನಮ್ಮ ಫಿನಾನ್ಷಿಯಲ್ ಹ್ಯಾಬಿಟ್ಸ್ ಗಳು ಯಾವ ರೀತಿ ಇದೆಪ್ಪ, ಇದು ತುಂಬಾ ಒಂದು ಮ್ಯಾಟರ್ ಆಗುತ್ತೆ ಯಾವಾಗ ನಮ್ಮ ನೆಟ್ವರ್ತ್ ವಿಷಯ ಅಂತ ಬಂದಾಗ, ಎಸ್ಪೆಷಲಿ ಒಂದು ನೆಟ್ವರ್ತ್ ರಿಲೇಟೆಡ್ ಅಂತ ಬಂದಾಗ ನಮ್ಮ ಹತ್ರ ಇರತಕ್ಕಂತಹ ಫಿನಾನ್ಷಿಯಲ್ ಹ್ಯಾಬಿಟ್ಸ್ ಗಳು ಏನು, ಇದನ್ನ ಮೇಲೆ ನಾವು ತುಂಬಾ ಕೆಲಸ ಮಾಡಬೇಕಾಗಿರುತ್ತೆ. ಯುವರ್ ನೆಟ್ವರ್ತ್ ಇಸ್ ಅ ಲ್ಯಾಗಿಂಗ್ ಮೇಜರ್ ಆಫ್ ಯುವರ್ ಫಿನಾನ್ಷಿಯಲ್ ಹ್ಯಾಬಿಟ್ಸ್. ಸೊ ಫಿನಾನ್ಷಿಯಲ್ ಹ್ಯಾಬಿಟ್ಸ್ ಏನಿರುತ್ತೋ ಅದರ ಮೇಲೆ ನಮಗೆ ನೆಕ್ಸ್ಟ್ ಬರ್ತಕ್ಕಂತಹ ಔಟ್ಕಮ್ಸ್ ಏನಿದೆಯೋ ಫಿನಾನ್ಸ್ ಇಂದ ಮ್ಯಾಟರ್ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಹ್ಯಾಬಿಟ್ಸ್ ಗಳ ಮೇಲೆ ನಮ್ಗೆ ಆಗಿರ್ತಕ್ಕಂತಹ ಒಂದು ಹವ್ಯಾಸಗಳು ಏನಿದೆಯೋ ಆಲ್ರೆಡಿ ಆಗಿರ್ತಕ್ಕಂಥದ್ದು, ಅದ್ರ ಮೇಲೆ ಕೆಲಸ ಮಾಡೋದು ಬಹಳನೇ ಕಠಿಣ, ಬಹಳ ಕಷ್ಟ ಆಗಿರುತ್ತೆ. ಯಾಕಂತ ಅಂದ್ರೆ ನಾವೀಗ ನೋಡಿ ಎಷ್ಟೋ ಜನ ಬೆಳಿಗ್ಗೆ ಎದ್ದು ಹೋಗ್ಬೇಕು ವಾಕಿಂಗ್ಗೆ ಅಂತ ಅನ್ಕೊಂಡಿರ್ತೀವಿ. ಸೊ ಅನ್ಕೊಂಡಿರೋಕ್ಕಾಗಿ ನಡ್ಕೊಳ್ಳೋರು ಎಷ್ಟು ಜನ ಇರ್ತಾರೆ? ತುಂಬಾ ಕಡಿಮೆ ಜನ. ಏನಕ್ಕಪ್ಪ ಅಂತ ಅಂದ್ರೆ ನಮ್ಮ ಹ್ಯಾಬಿಚುವಲ್ಸ್ ಏನಿದೆಯೋ, ನಮ್ಮ ಓವರ್ ಆಲ್ ಹ್ಯಾಬಿಟ್ಸ್ ಗಳೇನಿದೆಯೋ ಆ ರೀತಿ ಸೆಟ್ ಆಗ್ಬಿಟ್ಟಿರುತ್ತೆ. ತುಂಬಾ ಕಷ್ಟ ಅಥವಾ ಡಿಫಿಕಲ್ಟ್ ಆಗುತ್ತೆ ಈ ತರ ಒಂದು ಇಮಿಡಿಯೇಟ್ ಚೇಂಜಸ್ ಗಳನ್ನ ನಮ್ಮಲ್ಲಿ ನಾವು ತರಬೇಕು ಅಂತ ಅಂದಾಗ. ಈ ತರ ಒಂದು ಸಮಯದಲ್ಲೇನೆ ನಮಗೆ ಆಟೋಮೇಷನ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಯಾವುದೇ ಒಂದು ವಿಷಯ ನೀವು ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಆಟೋಮೇಟ್ ಮಾಡ್ಕೊಬಿಟ್ರೆ, ಇವನ್ ನೀವಲ್ಲಿ ಇಲ್ಲ ಅಂತಂದ್ರೂ ಆ ಕೆಲಸ ನಡೀತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಒಂದ್ ಕಡೆಯಿಂದ ಈಸ್ ಆಫ್ ಮೈಂಡ್ ಇರುತ್ತೆ, ತುಂಬಾ ಈಸಿ ಅನ್ಸುತ್ತೆ ಆ ತರ ಒಂದು ಸಿಸ್ಟಮ್ ನ ಫಾಲೋ ಮಾಡೋದ್ರಲ್ಲಿ. ಇದೇ ವಿಷಯನ ನಾವು ಇವತ್ತು ಡಿಸ್ಕಸ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತಿನ ವಿಡಿಯೋದಲ್ಲಿ. ಸೊ ಈ ಹವ್ಯಾಸಗಳು ಅಂತ ಬಂದ್ರೆ ಫಿನಾನ್ಷಿಯಲ್ ರಿಲೇಟೆಡ್ ಇರ್ತಕ್ಕಂಥ ಹವ್ಯಾಸಗಳು ಅಂತ ನೋಡೋದಾದ್ರೆ ಮೊದಲನೇ ಒಂದು ವಿಷಯವಾಗಿ ನಾವು ಕಷ್ಟಪಡೋದು ಎಲ್ಲಿ ಅಂತ ಅಂದ್ರೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋದ್ರಲ್ಲಿ. ಸೊ ಇದಕ್ಕೆ ಏನ್ ಮಾಡಬಹುದು? ಸೊಲ್ಯೂಷನ್ ಏನಾಗಿದ್ರೆ ಸೊಲ್ಯೂಷನ್ ಇಸ್ ವೆರಿ ಆಬ್ವಿಯಸ್. SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಏನಿದೆಯೋ ಇದನ್ನ ನೀವು ಆಟೋಮೇಟ್ ಮಾಡಬಹುದು. ಇವತ್ತಿನ ಮಟ್ಟಿಗೆ ಗ್ರೋದಲ್ಲಿ ಆಪ್ಷನ್ ಇರುತ್ತೆ. ಸೊ ಒಂದ್ಸತಿ ನೀವು ಈಸಿಯಾಗಿ SIP ಅನ್ನ ಸೆಟ್ ಮಾಡಿ ಇಟ್ಬಿಟ್ರೆ ಆಟೋಮೆಟಿಕಲ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಯಾವ ಡೇಟ್ಗೆ ನೀವು SIP ಇಟ್ಟಿರ್ತೀರೋ ಆ ಡೇಟ್ಗೆ ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಕಟ್ ಆಗ್ಬಿಟ್ಟು ನೀವು ಯಾವ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿರ್ತಾರೋ ಆ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಒಂದು ಮೇನ್ ಹ್ಯಾಬಿಟ್ ಆಗಿರುತ್ತೆ. ಸೊ ಇಲ್ಲೇನಪ್ಪ ಅಂದ್ರೆ ನಿಮ್ಮ ಒಂದು ಪ್ರೆಸೆನ್ಸ್ ರಿಕ್ವೈರ್ಮೆಂಟ್ ಇರಲ್ಲ, ಇಲ್ಲಿ ಆಟೋಮೆಟಿಕಲಿ ಸಿಸ್ಟಮೇ ಟೇಕ್ ಕೇರ್ ಮಾಡ್ತಾ ಇರುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಹಣ ಇದೆ ಅಂತ ಅಂದ್ರೆ ಹಣವನ್ನ ಡೈರೆಕ್ಟ್ಲಿ ತಗೊಂಡ್ಬಿಟ್ಟು ಇದು ಇನ್ವೆಸ್ಟ್ ಮಾಡುತ್ತೆ ನಿಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ಯಾವ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ರೋ ಅಲ್ಲಿ. ಸೊ ಇದು ಈ ಒಂದು ಹ್ಯಾಬಿಟ್ ಏನಿದೆಯೋ ನೀವು ಮ್ಯಾನುವಲ್ ಆಗಿ ಮಾಡಬೇಕು ಇದನ್ನ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಆಟೋಮೇಷನ್ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮ್ಗೆ ಇಲ್ಲಿ ಸಿಕ್ಕಂಗಾಯ್ತು. ಅಂದ್ರೆ ರೆಗ್ಯುಲರ್ ಆಗಿ ನೀವು ಇನ್ವೆಸ್ಟ್ ಮಾಡಬಹುದು, ನೀವೇ ಏನು ಭಾಗವಹಿಸಬೇಕಾಗೋ ಅವಶ್ಯಕತೆ ಇಲ್ಲ. ಮಷಿನ್ ವಿಲ್ ಟೇಕ್ ಕೇರ್ ಆಟೋಮೆಟಿಕಲಿ. ನೀವು ಒಂದ್ಸತಿ ಇನ್ಸ್ಟ್ರಕ್ಷನ್ ಮಾಡಿ ಕೊಟ್ಬಿಟ್ರೆ ಸಾಕು. ಈ ಆಪ್ಷನ್ ಗ್ರೋದಲ್ಲಿ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಗ್ರೋ ಅಕೌಂಟ್ ಇಲ್ಲ ಅಥವಾ ಗ್ರೋ ಆಪ್ ನೀವು ಯೂಸ್ ಮಾಡ್ತಿಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಇಟ್ಕೊಂಡು ನೀವು ಅಕೌಂಟ್ ಓಪನ್ ಮಾಡ್ಕೊಂಡು ಈ ಆಪ್ಷನ್ ನ ಚೆಕ್ ಮಾಡಬಹುದು. ಎರಡನೆಯ ಮೇಜರ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ, ಈಗ SIP ಮಾಡೋದ್ರಿಂದ ನಿಮ್ಗೆ ಒಂದು ಸರ್ಟನ್ ರಿಟರ್ನ್ ಅಂತ ಬರುತ್ತೆ. ಓವರ್ ಆಲ್ ಒಂದು ಲಾಂಗ್ ಟರ್ಮ್ ನೀವು ಇದನ್ನ ಮಾಡಿದ್ದಾದ್ರೆ ಚೆನ್ನಾಗಿ ರಿಟರ್ನ್ ಬರುತ್ತೆ. ಬಟ್ ಅಷ್ಟೇ ಸಾಕಾಗುತ್ತಾ? ನಾನು ಹೇಳಿರೋ ಪ್ರಕಾರ ನಮ್ದು ಇಂಪಾರ್ಟೆಂಟ್ ಗೋಲ್ ಏನು ಇವತ್ತಿನ ಮಟ್ಟಿಗೆ ಆದಷ್ಟು ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಅಮೌಂಟ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಸ್ಟೆಪ್ ಅಪ್ SIP ಅನ್ನ ಮಾಡಬಹುದು. ಸೊ ಈ ತರ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನ ತರೋದು ಕೂಡ ಬಹಳ ಕಠಿಣವಾಗಿರುತ್ತೆ. ಸೊ ಇದೇನಪ್ಪಾ ಅಂದ್ರೆ ಇನ್ಕ್ರಿಮೆಂಟಲ್ ಪಾಸಿಟಿವ್ ಚೇಂಜ್, ಅಂದ್ರೆ ಬರೀ ಪಾಸಿಟಿವ್ ಚೇಂಜ್ ಅಲ್ಲ, ಇನ್ಕ್ರಿಮೆಂಟಲ್ ಪಾಸಿಟಿವ್ ಚೇಂಜ್ ಅಂದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಅಥವಾ ವರ್ಷಕ್ಕೆ ಜಾಸ್ತಿ ಮಾಡ್ತಕ್ಕಂಥದ್ದು. ಈ ತರ ಒಂದು ಇನ್ಕ್ರಿಮೆಂಟಲ್ ಪಾಸಿಟಿವ್ ಚೇಂಜ್ ಅನ್ನ ನಮ್ಮ ಫಿನಾನ್ಷಿಯಲ್ ಹ್ಯಾಬಿಟ್ಸ್ ಗಳಲ್ಲಿ ತರ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವಾಗ ನಾವು ಒಂದು ಒಳ್ಳೆ ಅಮೌಂಟ್ ನ
ಕಡಿಮೆ ಟೈಮಲ್ಲಿ ಅಚೀವ್ ಮಾಡಬೇಕು ಅಂತ ಇರ್ತೀವೋ ಆ ತರ ಸಮಯದಲ್ಲಿ. ಸೊ ಇದಕ್ಕೆ ನಮ್ಮ ಕಡೆಯಿಂದ ಸೊಲ್ಯೂಷನ್ ಇರತಕ್ಕಂಥದ್ದು ಸ್ಟೆಪ್ ಅಪ್ SIP ಅಂತ ಹೇಳ್ಕೊಂಡು. ಇನ್ ವೆರಿ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ, ಈಗ ನೀವು ಒಂದು 2,000 10,000 ಈಗ ಯಾವುದೋ ಒಂದು ಅಮೌಂಟ್ ಅನ್ನ ಇಟ್ಕೊಂಡು ನೀವು SIP ಮಾಡ್ತಾ ಇದ್ರೆ 10,000 ಅಂತ ಅನ್ಕೊಳ್ಳೋಣ. ಈ 10,000 ನೀವು ಕನ್ಸಿಸ್ಟೆಂಟ್ ಆಗಿ 1 ವರ್ಷ ಮಾಡಿದೀರಾ, ಎಷ್ಟಾಯ್ತು? 1,20,000 ಆಯ್ತು. ಸೊ ನೆಕ್ಸ್ಟ್ ವರ್ಷದಿಂದ ನೀವೇನ್ ಮಾಡ್ತೀರಾ, ಲೆಟ್ಸ್ ಸೇ 10 or 20%. ಈಗ 10,000 ಬದಲು ನಾನು ಅದರದ್ದು ಮತ್ತೆ ಇನ್ನೊಂದು 20% ಎಕ್ಸ್ಟ್ರಾ ಹಾಕ್ತೀನಿ, ಅಂದ್ರೆ 10,000ಕ್ಕೆ 12,000. ಈ ತರ ನೀವು ಇನ್ಕ್ರಿಮೆಂಟ್ ಮಾಡ್ತಾ ಹೋದಾಗ, ಇವನ್ SIP ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಹಣ ಏನಿದೆಯೋ ಅದನ್ನ ನೀವು ಇನ್ಕ್ರಿಮೆಂಟಲ್ ಲೆವೆಲ್ ಅಲ್ಲಿ ತಗೊಂಡು ಹೋದಾಗ ಆಬ್ವಿಯಸ್ಲಿ ನಿಮಗೆ ಒಂದು ಒಳ್ಳೆಯ ಕಾರ್ಪಸ್, ಒಳ್ಳೆಯ ಅಮೌಂಟ್ ಕಡಿಮೆ ಸಮಯದಲ್ಲಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಸ್ಟೆಪ್ ಅಪ್ SIP ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ಮೊದಲನೇದಾಗಿ SIP ಲೆವೆಲ್ ಅಲ್ಲಿ ಯಾವ ರೀತಿ ಆಗುತ್ತೆ ಒಂದು ಎಕ್ಸಾಂಪಲ್ ನೋಡೋಣ. ಅದಾದ್ಮೇಲೆ ಸ್ಟೆಪ್ ಅಪ್ SIP ಯಲ್ಲಿ ಏನೇನೆಲ್ಲ ಚೇಂಜಸ್ ಗಳಾಗುತ್ತೆ, ನಾವು ಒಂದ್ ಸಣ್ಣ ಸ್ಮಾಲ್ ಚೇಂಜಸ್ ಕೂಡ ನಮ್ಮ ಒಂದು ಹ್ಯಾಬಿಟ್ ಅಲ್ಲಿ ತಂದ್ರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿರ್ತಕ್ಕಂತಹ ಲಿಂಕ್ ಏನಿದೆಯೋ ಈ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು SIP ಕ್ಯಾಲ್ಕುಲೇಟರ್ ನೋಡಿ. ಸೊ ಈ SIP ಬಗ್ಗೆ ಮಾತಾಡೋಣ ಮೊದಲನೇದಾಗಿ. ಸೊ ಇದ್ರ ಪ್ರಕಾರ ನಾವು 22,000 ರೂಪಾಯಿಗಳನ್ನ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಓವರ್ ಆಲ್ 12% ನಷ್ಟು ಆವರೇಜ್ ಆಗಿ ರಿಟರ್ನ್ ನಮಗೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವಿಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ 12% ವರ್ಷಕ್ಕೆ ಆವರೇಜ್ ಆಗಿ ರಿಟರ್ನ್ ಬರುತ್ತೆ ಅಂತ ಅನ್ಕೊಂಡು 22,000 ಎವ್ರಿ ಮಂತ್ ನೀವು ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ ನೋಡೋದಾದ್ರೆ ನಿಮ್ಗೆ ಸುಮಾರು 15 ವರ್ಷಗಳು ಬೇಕಾಗುತ್ತೆ 1 ಕೋಟಿ ಅಮೌಂಟ್ ಅನ್ನ ರೀಚ್ ಆಗ್ಲಿಕ್ಕೆ ನಿಮ್ಮ ಓವರ್ ಆಲ್ ಕಾರ್ಪಸ್. ಸೊ 12% ಇಂಟ್ರೆಸ್ಟ್ ರೇಟ್ ಹಾಗೆ ಓವರ್ ಆಲ್ 22,000 ಎವ್ರಿ ಮಂತ್ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಇದು ಕಾಮನ್ SIP ರೆಗ್ಯುಲರ್ SIP ಪ್ರಕಾರ ನೋಡೋದಾದ್ರೆ 15 ವರ್ಷಗಳು ನಿಮಗೆ ಸಮಯ ತಗೊಳುತ್ತೆ. ಇದೇ ಸೇಮ್ ಎಕ್ಸಾಂಪಲ್ ಅನ್ನ ನಾವು ಸ್ಟೆಪ್ ಅಪ್ SIP ಮೂಲಕ ನೋಡೋದಾದ್ರೆ ಈ ಒಂದು ಕ್ಯಾಲ್ಕುಲೇಟರ್ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಅದರ ಲಿಂಕ್ ನೀವು ನೋಡ್ತಾ ಇರಬಹುದು. ಈ ಲಿಂಕ್ ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಸ್ಟೆಪ್ ಅಪ್ SIP ಕ್ಯಾಲ್ಕುಲೇಟರ್ ಹೋಗೋಣ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಏನಪ್ಪಾ ಅಂದ್ರೆ ಇನ್ಕ್ರಿಮೆಂಟಲ್ ಲೆವೆಲ್ ಅಲ್ಲಿ ಒಂದು ಸರ್ಟನ್ ಪರ್ಸೆಂಟೇಜ್ ಅನ್ನ ನೀವು ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ. 10,000 ಈ ಇಯರ್ ನೀವು SIP ಇದೆ ಅಂತ ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ ನೀವು 20% ಸ್ಟೆಪ್ ಅಪ್ ಇಟ್ಕೊಂಡಿದ್ದೀರಾ ಅಥವಾ ಸ್ಟೆಪ್ ಅಪ್ ಪರ್ಸೆಂಟೇಜ್ ಅಂತ ಅಂದ್ರೆ 12,000 ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಅದರ ನೆಕ್ಸ್ಟ್ ವರ್ಷಕ್ಕೆ ಆ 12,000ಕ್ಕೆ ಮತ್ತೆ 20% ಆಡ್ ಮಾಡ್ಬಿಟ್ಟು ಅದನ್ನ ಆಡ್ ಮಾಡಿ ಮಿಕ್ಕಿರೋ ಅಮೌಂಟ್ ಏನಿದೆಯೋ ಅದನ್ನ ಕಟ್ತಾ ಹೋಗ್ತೀರಾ. ಸೊ ಇದೇ ರೀತಿ ಇಯರ್ ಆನ್ ಇಯರ್ ನೀವು ಇನ್ಕ್ರಿಮೆಂಟ್ ಮಾಡ್ಕೊಂಡು SIP ಅನ್ನ ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ 22,000 12% ಸೇಮೆ, ಬಟ್ ಇಯರ್ ಆನ್ ಇಯರ್ ನೀವು 10% ನಷ್ಟು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀರಾ ಅಂತ ಅನ್ಕೊಂಡು ಒಂದು ಎಕ್ಸಾಂಪಲ್ ನೋಡೋಣ. ಇದ್ರ ಪ್ರಕಾರ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಈ 1 ಕೋಟಿ ಅಮೌಂಟ್ ಏನಿದೆಯೋ 1 ಕೋಟಿ ಟಾರ್ಗೆಟ್ ಅನ್ನು ನಾವು 12 ವರ್ಷದಲ್ಲಿ ಅಚೀವ್ ಮಾಡೋಕಾಯ್ತು ವಿತ್ ಸೇಮ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ. ಬಟ್ ಏನಪ್ಪಾ ಅಂದ್ರೆ ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗಿದ್ದೀರಾ, ಅಡಿಷನಲ್ 10% ಇಯರ್ ಆನ್ ಇಯರ್ ನೀವು ಕಂಪೌಂಡ್ ಮಾಡ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಗೆ ಕಂಪೌಂಡ್ ಮಾಡ್ಕೊಂಡು ಹೋಗಿದ್ದೀರಾ. ಅದೇ ರಿಟರ್ನ್ ಇಟ್ಕೊಂಡು ನೋಡೋದಾದ್ರೂ ಕೂಡ ನಿಮಗೆ 3 ವರ್ಷಗಳು ಉಳಿತು ಇಲ್ಲಿ ನಿಮಗೆ ಓವರ್ ಆಲ್ 1 ಕೋಟಿ ಅಮೌಂಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ. ಸೊ ಈ ಒಂದು ಸ್ಟೆಪ್ ಅಪ್ ಕ್ಯಾಲ್ಕುಲೇಷನ್ ಇದೆ ಈಸಿ ಮಾಡಬೇಕು ಅಥವಾ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ನಾವು ತೋರಿಸ್ತಾ ಇರ್ತೀವಿ, ನಿಮ್ಗೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ನೀವು. ಸೊ ಇದ್ರ ಪ್ರಕಾರ ನೋಡಿ, ಇಲ್ಲಿ ಮೊದಲನೇ ವರ್ಷದಲ್ಲಿ ನೀವು 22,000 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ. ಎವ್ರಿ ಮಂತ್ ಆನ್ ಮಂತ್ ನೀವು 22,000 ಹೂಡಿಕೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅದರ ನೆಕ್ಸ್ಟ್ ವರ್ಷಕ್ಕೆ ಈ 22,000ಕ್ಕೆ 10% ಅಂದ್ರೆ ಅಡಿಷನಲ್ ಎಷ್ಟು ಬರುತ್ತೋ ಅಮೌಂಟ್ ಅದನ್ನ ಸೇರಿಸ್ಕೊಂಡು ನೋಡೋದಾದ್ರೆ 24,200 SIP ಅಮೌಂಟ್ ಆಗಿರುತ್ತೆ ನಿಮ್ಗೆ. ಅದೇ ರೀತಿ 3ನೇ ವರ್ಷ 4ನೇ ವರ್ಷ ಟೋಟಲ್ 12 ವರ್ಷದವರೆಗೂ ಅಂದ್ರೆ ನಿಮಗೆ 12ನೇ ವರ್ಷಕ್ಕೆ ನೀವು 62,769 ರೂಪಾಯಿಗಳಷ್ಟು SIP ಗಳನ್ನ ಎವ್ರಿ ಮಂತ್ ಆನ್ ಮಂತ್ ಮಾಡ್ತಾ ಇರ್ತೀರಾ. ಬಟ್ ವೇಟ್, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತಾ ಇರ್ಬೋದು ನಿಮ್ಗೆ ಇವಾಗ. ಏನಕ್ಕೆ ಅಂತ ಅಂದ್ರೆ 12ನೇ ವರ್ಷಕ್ಕೆ ಬಂದಾಗ ನೀವು 62,000 ರೂಪಾಯಿ ಮೇಲಕ್ಕಿನ್ನ SIP ಮಾಡ್ಬೇಕಲ್ಲ, SIP ಎವ್ರಿ ಮಂತ್ ಆನ್ ಮಂತ್ ನಾನು ಕಟ್ಟಕ್ ಆಗ್ಬೇಕಲ್ಲ ಆ ಸಮಯದಲ್ಲಿ. ಇಲ್ಲೇ ನಮಗೆ ಥಿಂಕಿಂಗ್ ಇಶ್ಯೂಸ್ ಇರೋದು, ಅಥವಾ ಇಲ್ಲೇ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಅಂತ ಅಂದ್ರೆ ಇಯರ್ ಆನ್ ಇಯರ್ ನೀವು ಜಾಬ್ ಮಾಡ್ತಾ ಇರ್ತೀರಾ, ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತಂದ್ರೆ ಅದು ಗ್ರೋತ್ ಆಗಲೇಬೇಕು, ಅಥವಾ ನೀವು ಗ್ರೋತ್ ಆಗೋದಕ್ಕೋಸ್ಕರ ನೀವು ಕೆಲಸ ಮಾಡ್ತಿರ್ತೀರಾ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಒಂದು ರಿಜಿಡ್ ಆಗ್ಬಿಡ್ತೀವಿ. ಫಿನಾನ್ಷಿಯಲ್ ಗೋಲ್ಸ್ ಅಂತ ಬಂದಾಗ ರಿಜಿಡ್ ಇಷ್ಟೇ ಅಮೌಂಟ್ ನಾನು ಹಾಕೊಂಡು ಹೋಗ್ಬೇಕು ಅಂತ ಆ ತರ ಏನೂ ಇಲ್ಲ. ನಮ್ಮ ಅಮೌಂಟು ಬೆಳೀತಾ ಇರುತ್ತೆ, ನಮ್ಮ ಗ್ರೋತು ಆಗ್ತಾ ಇರುತ್ತೆ, ಪ್ಯಾರಲಿ ಒಂದು ಕೆರಿಯರ್ ಗ್ರೋತ್ ಆಗ್ತಾ ಇರುತ್ತೆ. ಆ ಒಂದು ಗ್ರೋತ್ ಏನಿದೆಯೋ ಓವರ್ ಆಲ್ ಅದನ್ನ ನಾವಿಲ್ಲಿ ಇಂಪ್ಯಾಕ್ಟ್ ತರ್ತಾ ಇರಬೇಕು ಫಿನಾನ್ಷಿಯಲಿ ಕೂಡ. ಸೊ ಅಲ್ಲಿ ಗ್ರೋತ್ ಆಗಿರೋದನ್ನ ಇಲ್ಲಿ ನಾವು ಇಂಪ್ಯಾಕ್ಟ್ ಮಾಡಬೇಕು. ಸೊ ನಾನೀಗ 10% ಎಕ್ಸಾಂಪಲ್ ಕೊಟ್ಟಿದ್ದೀನಿ. 10% ಮಾಡಲೇಬೇಕು ಅಂತ ಏನಿಲ್ಲ, ನೀವು 5% ಮಾಡ್ಬೋದು, ಅಥವಾ ನಿಮ್ಗೆ 6% ಅಂದ್ರೆ 6% ಕಂಫರ್ಟಬಲ್ ಇದ್ರೆ 6% ಮಾಡ್ಬೋದು, ಇಲ್ಲ 15% ಕಂಫರ್ಟ್ ಇದ್ರೆ 15% ಮಾಡ್ಬೋದು. ಇಟ್ ವೇರೀಸ್. ಸೊ ನಿಮ್ಮ ಕಂಫರ್ಟಬಿಲಿಟಿ ಪ್ರಕಾರ ನಿಮ್ಮ ಇಯರ್ ಆನ್ ಇಯರ್ ಗ್ರೋತ್ ಯಾವ ರೀತಿ ಇದೆಯೋ ಅದರ ಬೇಸಿಸ್ ಅಲ್ಲೂ ಕೂಡ ಈ ಒಂದು ಸ್ಟೆಪ್ ಅಪ್ ಪರ್ಸೆಂಟೇಜ್ ಏನಿದೆಯೋ ನಾವು ತೋರಿಸಿರೋದು ಅದನ್ನ ಇಟ್ಕೊಳ್ಬಹುದಾಗಿರುತ್ತೆ. ದ ಐಡಿಯಾ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಮೇನ್ ಆಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಲಾಂಗ್ ರನ್ ಅಲ್ಲಿ ಆಗುವಂತಹ ಒಂದು ಗೋಲ್ ಏನಿದೆಯೋ ಅದನ್ನ ಶಾರ್ಟ್ ಟರ್ಮ್ ಅಲ್ಲಿ ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಹೂಡಿಕೆಯನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನ ಓವರ್ ಆಲ್ ಒಂದು ಸಮರಿ ಮಾಡಿ ಅಥವಾ ಒಂದು ಸಮರೈಸೇಷನ್ ಅಲ್ಲಿ ನೋಡೋದಾದ್ರೆ ನಾವು ಇಲ್ಲಿವರೆಗೂ ಏನು ವಿಷಯಗಳಿದೆಯೋ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ, ಈಸಿ ಅಪ್ರೋಚ್.
ಬಟ್ ಸ್ವಲ್ಪ ಪ್ರಾಪರ್ ಆಗಿ ನೀವು ಡಿಸಿಪ್ಲಿನ್ ಆಗಿ ಅಪ್ರೋಚ್ ಮಾಡೋದಾದ್ರೆ ಇದನ್ನ ನೀವು ಆದಷ್ಟು ನಿಮ್ಮ ಗೋಲ್ ಏನಿದೆಯೋ ಓವರ್ ಆಲ್ ಒಂದು ದೊಡ್ಡ ಅಮೌಂಟ್ ಗೋಲ್ ಏನಿದೆಯೋ ಅದನ್ನ ಕಡಿಮೆ ಸಮಯದಲ್ಲಿ ಅಚೀವ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಟೈಮು ಹಾಗೆ ದುಡ್ಡು ಈ ಎರಡು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನ ಜೀವನದಲ್ಲಿ. ಈ ಎರಡನ್ನು ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ಏನಿದೆಯೋ ಅದು ನಿರ್ಧಾರ ಪಟ್ಟಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಟೈಮು ಹಾಗೆ ಮನಿ, ಟೈಮು ಹಾಗೆ ಹಣ ಏನಿದೆಯೋ ಇದನ್ನ ಒಂದು ಪ್ರಾಪರ್ ರೀತಿಯಲ್ಲಿ ಚಾನಲೈಸ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲ್ಲಿ ನಾವು ಇದನ್ನ ಹೂಡಿಕೆ ಮಾಡ್ತೀವಿ, ಪ್ರಾಪರ್ ಆಗಿ ಕಲೀಲಿಕ್ಕೆ ಅದನ್ನ ಹೂಡಿಕೆ ಮಾಡಬೇಕು. ಹಾಗೆ ಪ್ರಾಪರ್ ಆಗಿ ಏನಪ್ಪಾ ಅಂದ್ರೆ ಎಷ್ಟೋ ಬುಕ್ಗಳು ಅವೈಲೇಬಲ್ ಇದೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇರ್ಬೋದು ಅಥವಾ ಓವರ್ ಆಲ್ ಒಂದು ಫಿನಾನ್ಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇರ್ಬೋದು, ಸುಮಾರು ಬುಕ್ಗಳು ಒಳ್ಳೊಳ್ಳೆ ಬುಕ್ಗಳು ಅವೈಲೇಬಲ್ ಇರುತ್ತೆ. ಅದರಿಂದ ಕಲಿತು ನಾಲೆಜ್ ನ ತಿಳ್ಕೋಬೇಕು. ಇದು ಮೊದಲನೇ ಒಂದು ಸ್ಟೆಪ್ ಆಗಿದ್ರೆ, ಎರಡನೇ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಸೇವ್ ಅಗ್ರೆಸಿವ್ಲಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆಂಟ್ ಈ ಒಂದು ಹ್ಯಾಬಿಟ್ ಏನಿದೆಯೋ ನೀವು ಸೇವ್ ಮಾಡ್ತಕ್ಕಂಥದ್ದು, ಈ ಒಂದು ಹ್ಯಾಬಿಟ್ ಅನ್ನ ನೀವು ಬೆಳೆಸ್ಕೊಳ್ಳೇಬೇಕು. ಇಲ್ಲ ಅಂತ ಅಂದ್ರೆ ಫಿನಾನ್ಷಿಯಲ್ ಗೋಲ್ ನ ಅಚೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಒಂದು ಇನ್ವೆಸ್ಟಿಂಗ್ ಸಿಸ್ಟಮೆಟಿಕಲಿ ಏನಿದೆಯೋ, ರೆಗ್ಯುಲರ್ ಆಗಿ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಹ್ಯಾಬಿಟ್ ಅನ್ನ ನೀವು ಇವತ್ತಿನ ಮಟ್ಟಿಗೆ ಬೆಳೆಸ್ಕೊಳ್ಳೋದು ತುಂಬಾ ಅನಿವಾರ್ಯ ಆಗಿರುತ್ತೆ. ಮೂರನೇ ಇಂಪಾರ್ಟೆಂಟ್ ಸ್ಟೆಪ್ ಬಂದು ತಾಳ್ಮೆ ಹಾಗೆ ಕಂಪೌಂಡಿಂಗಿಗೆ ನಾವು ಟೈಮ್ ಕೊಡಬೇಕು. ಯಾವಾಗ ನಮ್ಮಲ್ಲಿ ತಾಳ್ಮೆ ಇಲ್ಲ ಅಂದ ತಕ್ಷಣ ಒಂಚೂರು ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಇಮಿಡಿಯೇಟ್ ಆಗಿ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ. ಬಟ್ ಹಾಗಲ್ಲ, ಒಂದು ಪ್ರಾಪರ್ ಆಗಿ ಗೋಲ್ ಆಗಿ ಒಂದು ಪ್ರಾಪರ್ ಗೋಲ್ ನ ನೀವು ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಅದು ಅಚೀವ್ ಆಗೋವರೆಗೂ ಕನ್ಸಿಸ್ಟೆಂಟ್ ಆಗಿ ನೀವು ಅದನ್ನ ಮಾಡ್ಬೇಕಾಗತ್ತೆ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ತಾಳ್ಮೆ ಇಟ್ಕೋಬೇಕು, ಕಂಪೌಂಡ್ ಆಗೋಕ್ಕೆ ಒಂದು ಟೈಮ್ ಕೊಡಬೇಕು ದುಡ್ಡಿಗೆ. ಅವಾಗ ಮಾತ್ರ ನಿಮಗೆ ಇದರಿಂದ ಒಂದು ಗ್ರೇಟ್ ಅಮೌಂಟ್ ಅಥವಾ ಒಂದು ಒಳ್ಳೆಯ ಅಮೌಂಟ್ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇವಾಗ ಇಂಪಾರ್ಟೆಂಟ್ ಸ್ಟೆಪ್ ಹೋಗೋಣ. ಏನಪ್ಪಾ ಅಂದ್ರೆ ರೆಗ್ಯುಲರ್ SIP ಅಂದ್ರೆ ನಾರ್ಮಲ್ SIP ಹಾಗೂ ಸ್ಟೆಪ್ ಅಪ್ SIP ಇರ್ತಕ್ಕಂಥ ವ್ಯತ್ಯಾಸಗಳೇನು, ಯಾವ ರೀತಿ ಅಮೌಂಟ್ ಬರುತ್ತೆ ಈ ಓವರ್ ಆಲ್ ಒಂದು ಎಕ್ಸಾಂಪಲ್ಸ್ ಅಂತ ತಗೊಂಡ್ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಅದೇ 22,000 ಏನ್ ಎಕ್ಸಾಂಪಲ್ ಕೊಟ್ಟಿದ್ವು ಅದನ್ನೇ ಲೆಕ್ಕ ಇಟ್ಕೊಂಡು 100% ಇಂಟ್ರೆಸ್ಟ್ ರೇಟ್ ಏನಂತೋ ಅದನ್ನೇ ಕನ್ಸಿಡರ್ ಮಾಡ್ಬಿಟ್ಟು ಓವರ್ ಆಲ್ 10 ವರ್ಷಕ್ಕೆ ಎಷ್ಟು, 15 ವರ್ಷಕ್ಕೆ ಎಷ್ಟು, 20 ವರ್ಷಕ್ಕೆ ಎಷ್ಟು, 30 ವರ್ಷಕ್ಕೆ ಎಷ್ಟು ಬಂದಿದೆ ಅಪ್ಪ ನಾರ್ಮಲ್ SIP ಹಾಗೆ ಸ್ಟೆಪ್ ಅಪ್ SIP ಅಂತ ನೋಡಬಹುದು. ಸೊ ನೀವು ಗಮನಿಸ್ತಾ ಇರಬಹುದು 10 ವರ್ಷಕ್ಕೆ 51,11,460 ರೂಪಾಯಿಗಳು ಫಿಕ್ಸೆಡ್ SIP ಗಳಿಂದ ಬಂದಿದ್ದಾದ್ರೆ ಸ್ಟೆಪ್ ಅಪ್ SIP ಮಾಡೋದ್ರ ಮೂಲಕ ಇದೇ ಅಮೌಂಟ್ ಅನ್ನು ನಾವು 70 ಲಕ್ಷದವರೆಗೂ ತಗೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. 15 ವರ್ಷ ನೀವು ಪ್ರಾಪರ್ ಆಗಿ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಓವರ್ ಆಲ್ 1,11,00,000 ಅಮೌಂಟ್ ಏನಿದೆಯೋ ಫಿಕ್ಸೆಡ್ SIP ನಾರ್ಮಲ್ SIP ಬರ್ತಕ್ಕಂಥದ್ದಾಗಿರುತ್ತೆ. ಅದೇ ನೀವು ಸ್ಟೆಪ್ ಅಪ್ SIP ಮೂಲಕ ನೋಡೋದಾದ್ರೆ ಸುಮಾರು 1.8 crores 1,80,00,000ವರೆಗೂ ಈ ಒಂದು ಅಮೌಂಟ್ ಹೋಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ನೀವು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಬೇಕಪ್ಪ ಅಂದ್ರೆ 15ರಿಂದ 20 ವರ್ಷ ಏನಿದೆ ಬರೀ 5 ವರ್ಷ ನೀವು ಟೈಮ್ ಕೊಟ್ಟಿರೋದು. 5 ವರ್ಷದಲ್ಲಿ ಅಮೌಂಟ್ ಆಲ್ಮೋಸ್ಟ್ ಈಗ ನೋಡ್ತಾ ಇರಬಹುದು ನೀವು ಸ್ಟೆಪ್ ಅಪ್ SIP 4 ಕೋಟಿವರೆಗೂ ಹೋಗಿದೆ. ಹಾಗೆ ನಾರ್ಮಲ್ SIP ಮಾಡೋದಾದ್ರೆ 2 ಕೋಟಿವರೆಗೂ ರೀಚ್ ಆಗಿರುತ್ತೆ. ಸೊ ಇದೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಕ್ಕಂಥದ್ದು. ಹೋಗ್ತಾ ಟೈಮ್ ಏನಿದೆಯೋ ನೀವು ಶಾರ್ಟ್ ಟೈಮ್ ಅಲ್ಲಿ ತುಂಬಾ ದೊಡ್ಡ ಅಮೌಂಟ್ ಬೆಳೀತಕ್ಕಂತಹ ಸಾಧ್ಯತೆಗಳಿರುತ್ತೆ, ಕಂಪೌಂಡಿಂಗ್ ನೀವು ಪ್ರಾಪರ್ ಆಗಿ ಮಾಡಿದ್ದೆ ಆದಲ್ಲಿ. ಸ್ಟೆಪ್ ಅಪ್ SIP ಹಾಗೂ ನಾರ್ಮಲ್ SIP ಏನ್ ವ್ಯತ್ಯಾಸಗಳಿದೆ, ಯಾವ ರೀತಿ ನಮ್ಮ ಒಂದು ಗೋಲ್ ಏನಿದೆಯೋ ಫಿನಾನ್ಷಿಯಲ್ ಗೋಲ್ ಅದನ್ನ ಆದಷ್ಟು ಕಡಿಮೆ ಸಮಯದಲ್ಲಿ ಯಾವ ರೀತಿ ಅಚೀವ್ ಮಾಡೋದು ಅನ್ನೋ ಒಂದು ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ವಿಷಯ ಎಲ್ಲರಿಗೂ ತಿಳಿಬೇಕಾದಂತಹ ವಿಷಯ. ಯಾರಿಗೆ ಆದಷ್ಟು ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಫಿನಾನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗೆ ಆಸಕ್ತಿ ಇದೆಯೋ ಅಂತವ್ರಿಗೆ ಈ ಒಂದು ವಿಷಯವನ್ನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ರಿಲೇಟೆಡ್ ನಮ್ಮ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರದು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.